ಈಗಾಗಲೇ ಮತ್ತೆ ಅನಂತ್ ಸುಬ್ರಾಯ್ ಅವರು ಜಾಯಿನ್ ಆಗ್ತಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದ್ ಕಡೆ ಈಗ ಹೋರಾಟ ಮಾಡೇ ಮಾಡ್ತೀವಿ ನೀವು ಹೇಳ್ತಾ ಇದ್ರಿ, ಆದ್ರೆ ಹೈಕೋರ್ಟ್ ಕೂಡ ಒಂದು ದಿನದ ಮಟ್ಟಿಗೆ ಈ ಹೋರಾಟವನ್ನ ಮುಂದೂಡಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದೆ. ನಾವು ನೋಡ್ತೀವಿ ಅದೇನು ಅಂತ. ಅಲ್ಲ, ಈಗ ನಮಗೆ ಬಂದಿಲ್ಲ ಆರ್ಡರ್ ಕಾಪಿ, ಬಂದ ಮೇಲೆ ನೋಡ್ತೇವೆ. ಈಗ ಸಾರ್ವಜನಿಕ ಹಿತಾಸಕ್ತಿಯಿಂದ ಒಂದು ದಿನಕ್ಕೆ ಮುಂದೂಡುವಂತೆ ಮನವಿ ಕೂಡ ಆಗಿದೆ. ಏನಾದ್ರು ಆತರ ಆರ್ಡರ್ ಏನಾದ್ರು ಬಂದ್ರೆ ನಿಮ್ ಕೈಗೆ ತಲುಪಿದ್ರೆ ಏನು ಮುಂದಿನ ನಡೆ? ನಾವು ನೋಡ್ತೀವಪ್ಪ, ಅದನ್ನ ಆರ್ಡರ್ ನೋಡ್ತೇವೆ. ಆರ್ಡರ್ ನೋಡ್ಕೊಂಡು ಆಮೇಲೆ ಪ್ರತಿಕ್ರಿಯೆ ಕೊಡ್ತೇವೆ. ನಮ್ಮನ್ನೇನು ಪಾರ್ಟಿ ಮಾಡಿಲ್ಲ, ನಮ್ಮನ್ನು ಪಾರ್ಟಿ ಮಾಡೋದು ನಿರ್ದೇಶನ ಹೇಗೆ ಕೊಡೋಕ್ಕಂತ. ಈಗ ನಿಮ್ಮ ಪರ ವಕೀಲರು ಕೂಡ ನಾಳೆಯಿಂದ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ವಿಲ್ ಸಿ ದಟ್. ಕೋರ್ಟ್ ಆದೇಶವನ್ನು ಕೂಡ ನೋಡ್ತೀರಾ? ಕೋರ್ಟ್ ಆದೇಶವನ್ನು ಕೂಡ ನೋಡ್ತೀರಾ? ಹಾಗಾದ್ರೆ ನೋಡ್ತೇವೆ. ಈಗ ನಿಮಗೆ ಮಾಹಿತಿ ಬಂದಿಲ್ವ ಸರ್ ಇನ್ನು ಮೀಟಿಂಗ್? ಇದು ಮೀಟಿಂಗ್ ಅಲ್ಲಿ ಇದ್ವಿ ನಾವು. ಈಗ ಒಂದು ಪಕ್ಷ ಸರ್, ನೇರ ಪ್ರಶ್ನೆ, ಕೋರ್ಟ್ ಒಂದು ದಿನದ ಮಟ್ಟಿಗೆ ಮುಂದೂಡಿ ಅಂತ ಹೇಳಿದ್ರೆ ನಿಮ್ಮ ನಡೆ ಹೇಗಿರುತ್ತೆ? ನಾವು ನೋಡ್ತೀವಿ, ನೋಡ್ಬಿಟ್ಟು ರಿಪ್ಲೈ ಮಾಡ್ತೀವಿ. ಯಾಕೆಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ಹಿತಾಸಕ್ತಿಯನ್ನು ಕೂಡ ಒಂದು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಒಂದು ಹೈಕೋರ್ಟ್ ಡೈರೆಕ್ಷನ್ ಗೌರ್ಮೆಂಟ್ ಕೇಳಿದ್ರೆ ಸೆಟ್ಲ್ ಮಾಡಿ ಅಂತ ಚೆನ್ನಾಗಿರೋದು. ನಮಗೆ ಸ್ಟ್ರೈಕ್ ಮುಂದೂಡಿ ಅನ್ನೋ ಬದಲು ಸರ್ಕಾರಕ್ಕೆ ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ಸೆಟ್ಲ್ ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿರೋದು. ಅಂದ್ರೆ ಈ ಮುಂದೂಡೋ ಬದಲು ಸರ್ಕಾರಕ್ಕೆ ಅದನ್ನು ಸೆಟ್ಲ್ಮೆಂಟ್ ಮಾಡಿ ನಡೆದ್ರೆ ಒಂದು ಅದೇ ಒಂದು ದಿವಸ ಮುಂದೂಡು ಏನು ಪ್ರಯೋಜನ? ಅದು ಎರಡನೇ ದಿವಸ ಮಾಡಿ ಅಂತಲ್ಲ. ಯು ಪ್ಲೀಸ್ ಟೆಲ್ ಮಿ. ಸರ್ಕಾರ ಏನಾದ್ರು ಮನವೊಲಿಸಬಹುದು ಅನ್ನೋ ಒಂದು ನಿರೀಕ್ಷೆ ಏನೋ? ಐ ಡೋಂಟ್ ನೋ. ನಿಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಸಂಪೂರ್ಣವಾಗಿ ಹೋರಾಟ ಇರುತ್ತೆ ಹಾಗಾದ್ರೆ?